हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ಈಗ ಹಿಂದಿ ಕಲಿಯೋದು ಸಖತ್ ಈಸಿ. ಬೇಸಿಕ್ ಕಾನ್ಸೆಪ್ಟ್ ಪಾರ್ಟ್ 3 ಕಲಿಯೋಣ. ನಾವು ಪಾರ್ಟ್ 1 ಪಾರ್ಟ್ 2 ಆಗ್ಲೇ ಕಲಿತಿದ್ದೀವಿ. ಈ ದಿನ ಪಾರ್ಟ್ 3 ಕಲಿಯೋಣ. ಬೇಸಿಕ್ ಕಾನ್ಸೆಪ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಹಿಂದಿ ಭಾಷೆಯನ್ನ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ಕಲಿಬಹುದು ಮತ್ತೆ ಮಾತಾಡಬಹುದು ಕೂಡ. ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಹಿಂದಿ ಭಾಷೆಯಲ್ಲಿ ನಾವು ಯಾವ ವ್ಯಕ್ತಿ ವಸ್ತು ವಿಷಯದ ಬಗ್ಗೆ ಮಾತಾಡ್ತಿದೀವೋ ಆ ವ್ಯಕ್ತಿ ವಸ್ತು ವಿಷಯ ಯಾವ ವಚನದಲ್ಲಿದೆ ಯಾವ ಲಿಂಗದಲ್ಲಿದೆ ಅದ್ರ ಪ್ರಕಾರ ನಾವು ವಾಕ್ಯ ಮಾಡ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನನ್ನದು ಅಂದ್ರೆ ನಾವು ಏಕವಚನದಲ್ಲಿ ವಸ್ತು ಬಗ್ಗೆ ಹೇಳ್ತಿದೀವಿ. ಯಾವುದೇ ವಸ್ತು ನನ್ನದು ಅಂತ ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ಮೇರಾ ಹೈ ಅಂದ್ರೆ ಆ ವಸ್ತು ಪುಲ್ಲಿಂಗದಲ್ಲಿದ್ದಾಗ ಮೇರಾ ಹೈ ಅಂತ ಹೇಳ್ತೀವಿ. ಅದೇ ಆ ವಸ್ತು ಸ್ತ್ರೀಲಿಂಗದಲ್ಲಿದ್ದಾಗ ಮೇರಿ ಹೈ ಅಂತ ಬಳಸ್ತೀವಿ. ಸೆಲ್ ಫೋನ್ ನನ್ನದು, ಸೆಲ್ ಫೋನ್ ಮೇರಾ ಹೈ. ಪೆನ್ ನನ್ನದು, ಪೆನ್ ಮೇರಿ ಹೈ. ಸೀಟ್ ನನ್ನದು, ಸೀಟ್ ಮೇರಿ ಹೈ. ನನ್ನದ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಹಿಂದಿಯಲ್ಲಿ ನಾವು ಹೈ ಕ್ಯಾ, ಮೇರಾ ಹೈ ಕ್ಯಾ, ಇಲ್ಲಿ ಹೈ ಕ್ಯಾ ಅಂತ ಬಳಸ್ತೀವಿ. ಹೈ ಕ್ಯಾ ಪ್ರಶ್ನೆ, ಹೈ ಕ್ಯಾ. ಹೇ ಅನ್ನೋದು ನಾವು ಯಾವಾಗ್ಲೂ ಏಕವಚನದಲ್ಲಿ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ವ್ಯಕ್ತಿನೇ ಆಗ್ಲಿ ವಸ್ತುನೇ ಆಗ್ಲಿ ಹೇ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ. ಹೇ ಅನ್ನೋದು ನಾವು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ ವ್ಯಕ್ತಿಗೆ ಗೌರವದಿಂದ ಮಾತಾಡ್ಬೇಕಾದ್ರೆ ಬಳಸ್ತೀವಿ ಹೇ ಅನ್ನೋದು. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಹೇ ಅನ್ನೋದು ಏಕವಚನದಲ್ಲಿ, ಹೇ ಅನ್ನೋದು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ. ಇಲ್ಲಿ ಹೇ ಅಂತ ಹೇಳ್ಬೇಕಾದ್ರೆ ಮೇಲ್ ಡಾಟ್ ಬರಬೇಕು, ಮತ್ತೆ ಮೂಗಲ್ ಮಾತಾಡ್ತೀವಲ್ಲ ಆ ತರ ಶಬ್ದ ಬರಬೇಕು. ನೀವು ಹೇ ಅಂತ ಹೇಳಿದ್ರೆ ಇಲ್ಲಿ ಮೂಗಲ್ ಮಾತಾಡ್ತೀವಲ್ಲ ಆ ತರ ಶಬ್ದ ಬರಬೇಕು. ಹೇ, ಇದು ಹೇ, ಇದು ಹೇ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನನ್ನದ ಅನ್ನೋದನ್ನ ಮೇರಾ ಹೈ ಕ್ಯಾ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಸೆಲ್ ಫೋನ್ ನನ್ನದ, ಸೆಲ್ ಫೋನ್ ಮೇರಾ ಹೈ ಕ್ಯಾ, ಮೇರಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ. ಪೆನ್ ನನ್ನದ, ಪೆನ್ ಮೇರಿ ಹೈ ಕ್ಯಾ. ನನ್ನದ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಪುಲ್ಲಿಂಗದಲ್ಲಿ ಮೇರಾ ಹೈ ಕ್ಯಾ ಅಂತ ಬಳಸ್ತೀವಿ. ಮೇರಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅದೇ ನನ್ನದಲ್ಲ ಅಂತ ಹೇಳ್ಬೇಕಾದ್ರೆ ಮೇರಾ ನಹಿ ಹೈ ಪುಲ್ಲಿಂಗದಲ್ಲಿ, ಮೇರಿ ನಹಿ ಹೈ ಸ್ತ್ರೀಲಿಂಗದಲ್ಲಿ. ಇಲ್ಲಿ ನನ್ನದು ಅಲ್ಲ, ಅಲ್ಲ ಅನ್ನೋದನ್ನ ನಾವು ಇಲ್ಲಿ ನಹಿ ಅಂತ ಬಳಸ್ತಿದೀವಿ. ನಂದಲ್ಲ, ಸೆಲ್ ಫೋನ್ ನಂದಲ್ಲ, ಸೆಲ್ ಫೋನ್ ಮೇರಾ ನಹಿ ಹೈ. ಪೆನ್ ನಂದಲ್ಲ, ಪೆನ್ ಮೇರಿ ನಹಿ ಹೈ. ಸೀಟ್ ನಂದಲ್ಲ, ಸೀಟ್ ಮೇರಿ ನಹಿ ಹೈ. ಇದೇ ರೀತಿ ನಿನ್ನದು ಅನ್ನೋದನ್ನ ತುಮಾರಾ ಹೈ ಪುಲ್ಲಿಂಗ, ತುಮಾರಿ ಹೈ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅದೇ ನಿನ್ನದ ಅಂತ ಹೇಳ್ಬೇಕಾದ್ರೆ ತುಮಾರಾ ಹೈ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ, ತುಮಾರಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ. ಉದಾಹರಣೆಗೆ ಸೆಲ್ ಫೋನ್ ನಿಂದ, ಸೆಲ್ ಫೋನ್ ತುಮಾರಾ ಹೈ ಕ್ಯಾ. ಪೆನ್ ನಿಂದ, ಪೆನ್ ತುಮಾರಿ ಹೈ ಕ್ಯಾ ಅಂತ ಹೇಳ್ತೀವಿ. ನಿನ್ನದ ಅನ್ನೋದನ್ನ ತುಮಾರಾ ಹೈ ಕ್ಯಾ ಪುಲ್ಲಿಂಗದಲ್ಲಿ, ತುಮಾರಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅದೇ ನಿಂದಲ್ಲ ಅಂತ ಹೇಳ್ಬೇಕಾದ್ರೆ ತುಮಾರಾ ನಹಿ ಹೈ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮಾರಿ ನಹಿ ಹೈ ಸ್ತ್ರೀಲಿಂಗದಲ್ಲಿ. ಸೆಲ್ ಫೋನ್ ನಿಂದಲ್ಲ, ಸೆಲ್ ಫೋನ್ ತುಮಾರಾ ನಹಿ ಹೈ. ಪೆನ್ ನಿಂದಲ್ಲ, ಪೆನ್ ತುಮಾರಿ ನಹಿ ಹೈ. ನಿಮ್ಮದು ಆಪ್ಕಾ ಹೈ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಆಪ್ಕಿ ಹೈ ಸ್ತ್ರೀಲಿಂಗದಲ್ಲಿ. ಅದೇ ನಿಮ್ಮದ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಆಪ್ಕಾ ಹೈ ಕ್ಯಾ ಪುಲ್ಲಿಂಗದಲ್ಲಿ ಕೇಳ್ತೀವಿ, ಆಪ್ಕಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಅಂದ್ರೆ ನಿಮ್ಮದಲ್ಲ ಅಂತ ಹೇಳ್ಬೇಕಾದ್ರೆ ಆಪ್ಕಾ ನಹಿ ಹೈ ಪುಲ್ಲಿಂಗದಲ್ಲಿ, ಆಪ್ಕಿ ನಹಿ ಹೈ ಸ್ತ್ರೀಲಿಂಗದಲ್ಲಿ. ಇಲ್ಲಿ ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು, ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಅಂದ್ರೆ ಆ ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಯಾವ ಲಿಂಗದಲ್ಲಿ ಇದೆ ಅದ್ರ ಪ್ರಕಾರ ನಾವು ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ನಿಮ್ದಲ್ಲ ಆಪ್ಕಾ ನಹಿ ಹೈ ಪುಲ್ಲಿಂಗದಲ್ಲಿ, ಆಪ್ಕಿ ನಹಿ ಹೈ ಸ್ತ್ರೀಲಿಂಗದಲ್ಲಿ. ನಮ್ಮದು ಅನ್ನೋದನ್ನ ಹಮಾರಾ ಹೈ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಹಮಾರಿ ಹೈ ಸ್ತ್ರೀಲಿಂಗದಲ್ಲಿ. ನಮ್ಮದ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಹಮಾರಾ ಹೈ ಕ್ಯಾ ಪುಲ್ಲಿಂಗದಲ್ಲಿ ಕೇಳ್ತೀವಿ, ಹಮಾರಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಅದೇ ನಮ್ದಲ್ಲ ಅನ್ನೋದನ್ನ ಹಮಾರಾ ನಹಿ ಹೈ ಪುಲ್ಲಿಂಗದಲ್ಲಿ, ಹಮಾರಿ ನಹಿ ಹೈ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅವನದು ಅವಳದು ಅನ್ನೋದನ್ನ ಉಸ್ಕಾ ಹೈ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಉಸ್ಕಿ ಹೈ ಸ್ತ್ರೀಲಿಂಗದಲ್ಲಿ. ಅದೇ ಅವನದ ಅವಳದ ಇಲ್ಲಿಲ್ಲ, ಅವನದ ಅವಳದ ಅನ್ನೋದನ್ನ ಉಸ್ಕಾ ಹೈ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಉಸ್ಕಿ ಹೈ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅವನದಲ್ಲ ಅವಳದಲ್ಲ ಅನ್ನೋದನ್ನ ಉಸ್ಕಾ ನಹಿ ಹೈ ಪುಲ್ಲಿಂಗದಲ್ಲಿ, ಉಸ್ಕಿ ನಹಿ ಹೈ
ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇದೇ ರೀತಿ ಇವನದು ಇವಳದು ಅನ್ನೋದನ್ನ ಇಸ್ಕಾ ಹೇ ಪುಲ್ಲಿಂಗದಲ್ಲಿ, ಇಸ್ಕಿ ಹೇ ಸ್ತ್ರೀಲಿಂಗದಲ್ಲಿ. ಅದೇ ಇವನದ ಇವಳದ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಇಸ್ಕಾ ಹೈಕ್ಯ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಇಸ್ಕಿ ಹೈಕ್ಯ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇವನದಲ್ಲ ಇವಳದಲ್ಲ ಇಸ್ಕಾ ನಹಿ ಹೇ ಪುಲ್ಲಿಂಗದಲ್ಲಿ, ಇಸ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಏನಾದ್ರೆ ಹೆಸರಿಡದು ಹೇಳ್ಬೇಕಾದ್ರೆ ರಮೇಶನದ, ರಮೇಶನದ, ರಮೇಶ್ ಕ ಹೈಕ್ಯ ಇಲ್ಲಿ ರಮೇಶ್ ಕ ಅಂತ ಬಳಸ್ತೀವಿ. ಯಾವ್ದಾದ್ರು ವಸ್ತು ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ರಮೇಶ್ ಕ ಹೈಕ್ಯ. ಸೆಲ್ ಫೋನ್ ರಮೇಶಂದ, ಸೆಲ್ ಫೋನ್ ರಮೇಶ್ ಕ ಹೈಕ್ಯ. ಪೆನ್ ರಮೇಶಂದ, ಪೆನ್ ರಮೇಶ್ ಕಿ ಹೈಕ್ಯ. ಇಲ್ಲಿ ಪೆನ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಕೀ ಅಂತ ಬಳಸ್ತೀವಿ. ಸ್ತ್ರೀಲಿಂಗದಲ್ಲಾದ್ರೆ ಕೀ ಅಂತ ಬಳಸ್ತೀವಿ, ಪುಲ್ಲಿಂಗದಲ್ಲಾದ್ರೆ ಕ ಅಂತ ಬಳಸ್ತೀವಿ. ಮನೆ ರಮೇಶಂದ, ಗರ್ ರಮೇಶ್ ಕ ಹೈಕ್ಯ. ಇಲ್ಲಿ ಗರ್ ಅನ್ನೋದು ಪುಲ್ಲಿಂಗ, ಅದಕ್ಕೆ ರಮೇಶ್ ಕ ಅಂತ ಬಳಸ್ತೀವಿ. ಅದೇ ಸೀಟ್ ರಮೇಶಂದ, ಸೀಟ್ ರಮೇಶ್ ಕಿ ಹೈಕ್ಯ. ಕಾರ್ ರಮೇಶಂದ, ಕಾರ್ ರಮೇಶ್ ಕಿ ಹೈಕ್ಯ. ಇಲ್ಲಿ ಕೀ ಅಂತ ಬಳಸ್ತೀವಿ, ಯಾಕಂದ್ರೆ ಕಾರ್ ಅನ್ನೋದು ಸ್ತ್ರೀಲಿಂಗ, ಸೀಟ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ಕೀ ಅಂತ ಬಳಸ್ತೀವಿ. ಇದೇ ರೀತಿ ಮನೆ ಗೀತಂದ, ಗರ್ ಗೀತಾ ಕ ಹೈಕ್ಯ. ಗೀತಾ ಅನ್ನೋದು ಸ್ತ್ರೀಲಿಂಗ, ಆದ್ರೂ ಕೂಡ ನಾವು ಗೀತಾ ಕ ಅಂತ ಬಳಸ್ತೀವಿ, ಯಾಕಂದ್ರೆ ನಾವು ಮನೆ ಬಗ್ಗೆ ಮಾತಾಡ್ತಿದ್ವಿ. ಮನೆ ಅನ್ನೋದು ಪುಲ್ಲಿಂಗ, ಅದಕ್ಕೆ ಇಲ್ಲಿ ಕ ಅಂತ ಬಳಸ್ತೀವಿ. ಗರ್ ಗೀತಾ ಕ ಹೈಕ್ಯ. ಸೀಟ್ ಗೀತಂದ, ಸೀಟ್ ಗೀತಾ ಕಿ ಹೈಕ್ಯ. ಕಾರ್ ಗೀತಂದ, ಕಾರ್ ಗೀತಾ ಕಿ ಹೈಕ್ಯ. ಇಲ್ಲಿ ಕೀ ಅಂತ ಬಳಸ್ತೀವಿ. ಯಾವ ವ್ಯಕ್ತಿ ವಸ್ತು ವಿಷಯದ ಬಗ್ಗೆ ಮಾತಾಡ್ತಿದೀವೋ ಆ ವ್ಯಕ್ತಿ ವಸ್ತು ವಿಷಯ ಯಾವ ಲಿಂಗದಲ್ಲಿದೆ ಅದ್ರ ಪ್ರಕಾರ ನಾವು ಇಲ್ಲಿ ಕ ಕೀ ಅಂತ ಬಳಸ್ತೀವಿ. ಅವರದು ಅದನ್ನ ಉನ್ಕಾ ಹೇ ಪುಲ್ಲಿಂಗದಲ್ಲಿ, ಉನ್ಕಿ ಹೇ ಸ್ತ್ರೀಲಿಂಗದಲ್ಲಿ. ಅವರದ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಉನ್ಕಾ ಹೈಕ್ಯ ಪುಲ್ಲಿಂಗದಲ್ಲಿ, ಉನ್ಕಿ ಹೈಕ್ಯ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅವರದಲ್ಲ ಉನ್ಕಾ ನಹಿ ಹೇ ಪುಲ್ಲಿಂಗದಲ್ಲಿ, ಉನ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇವರದು ಅನ್ನೋದನ್ನ ಇನ್ಕಾ ಹೇ ಪುಲ್ಲಿಂಗದಲ್ಲಿ, ಇನ್ಕಿ ಹೇ ಸ್ತ್ರೀಲಿಂಗದಲ್ಲಿ. ಇವರದ ಅಂತ ಪ್ರಶ್ನೆ ಕೇಳೋದನ್ನ ಇನ್ಕಾ ಹೈಕ್ಯ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಇನ್ಕಿ ಹೈಕ್ಯ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇವರದಲ್ಲ ಅಂತ ಹೇಳೋದನ್ನ ಇನ್ಕಾ ನಹಿ ಹೇ ಪುಲ್ಲಿಂಗದಲ್ಲಿ, ಇನ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇಲ್ಲಿ ಹೈಕ್ಯ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನನ್ನವು ಮೇರಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಮೇರೆ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನೋಡಿ ಇಲ್ಲಿ ಹೇ ಅಂತ ಬಳಸ್ತಿದೀವಿ. ಹೇ ಅಂದ್ರೆ ಮೇಲೆ ಡಾಟ್ ಬರಬೇಕು. ಹೇ ಅನ್ನೋದು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಇಲ್ಲಿ ವಸ್ತು ಬಗ್ಗೆ ಹೇಳ್ತಿದೀವಿ. ನನ್ನವು ಅನ್ನೋದನ್ನ ಮೇರಿ ಹೇ ಸ್ತ್ರೀಲಿಂಗದಲ್ಲಿ, ಮೇರೆ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಉದಾಹರಣೆಗೆ ಪುಸ್ತಕಗಳು ನನ್ನವು ಅಂತ ಹೇಳ್ಬೇಕಾದ್ರೆ ಪುಸ್ತಕ ಹಿಂದಿಯಲ್ಲಿ ಕಿತಾಬ್, ಪುಸ್ತಕಗಳು ಕಿತಾಬೆ. ಇಲ್ಲಿ ಕಿತಾಬೆ ಇನ್ನೊಂದು ಡಾಟ್ ಬರಬೇಕು. ಕಿತಾಬೆ ಪುಸ್ತಕಗಳು ನನ್ನವು, ಕಿತಾಬೆ ಮೇರಿ ಹೇ. ಸಾಮಾನುಗಳು ನನ್ನವು, ಸಾಮಾನು ಪುಲ್ಲಿಂಗ, ಸಾಮಾನುಗಳು ನನ್ನವು, ಸಾಮಾನ್ ಮೇರೆ ಹೇ ಅಂತ ಹೇಳ್ತೀವಿ. ಇಲ್ಲಿ ಮೇರಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಮೇರೆ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಅದೇ ನನ್ನವ ಅಂತ ಕೇಳ್ಬೇಕಾದ್ರೆ ಮೇರಿ ಹೈಕ್ಯ, ಇಲ್ಲಿ ಹೈಕ್ಯ ಅಂತ ಬಳಸ್ತೀವಿ. ಹೈಕ್ಯ, ಹೈಕ್ಯ ಅನ್ನೋದು ಪ್ರಶ್ನೆ ಕೇಳ್ಬೇಕಾದ್ರೆ. ನನ್ನವ ಮೇರಿ ಹೈಕ್ಯ ಸ್ತ್ರೀಲಿಂಗದಲ್ಲಿ, ಮೇರೆ ಹೈಕ್ಯ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಪುಸ್ತಕಗಳು ನನ್ನವ, ಕಿತಾಬೆ ಮೇರಿ ಹೈಕ್ಯ. ಸಾಮಾನ್ಗಳು ನನ್ನವ, ಸಾಮಾನ್ ಮೇರೆ ಹೈಕ್ಯ. ಇಲ್ಲಿ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನನ್ನವ ಅನ್ನೋದನ್ನ ಮೇರಿ ಹೈಕ್ಯ ಪ್ರಶ್ನೆ ಕೇಳ್ಬೇಕಾದ್ರೆ ಮೇರಿ ಹೈಕ್ಯ ಸ್ತ್ರೀಲಿಂಗದಲ್ಲಿ, ಮೇರೆ ಹೈಕ್ಯ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇಲ್ಲಿ ನನ್ನವು ಅನ್ನೋದನ್ನ ಬಹುವಚನದಲ್ಲಿ ಹೇಳ್ತಿದ್ವಿ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನನ್ನವಲ್ಲ ಅನ್ನೋದನ್ನ ನನ್ನವು ಅಲ್ಲ, ಇಲ್ಲಿ ಅಲ್ಲ ನಹಿ, ನನ್ನವಲ್ಲ ಮೇರಿ ನಹಿ ಹೇ. ಪುಸ್ತಕಗಳು ನನ್ನವಲ್ಲ, ಕಿತಾಬೆ ಮೇರಿ ನಹಿ ಹೇ. ಸಾಮಾನ್ಗಳು ನನ್ನವಲ್ಲ, ಸಾಮಾನ್ ಮೇರೆ ನಹಿ ಹೇ ಅಂತ ಹೇಳ್ತೀವಿ. ಇದೇ ರೀತಿ ನಿನ್ನವು ಅನ್ನೋದನ್ನ ತುಮಾರಿ ಹೇ ಸ್ತ್ರೀಲಿಂಗದಲ್ಲಿ, ತುಮಾರೆ ಹೇ ಪುಲ್ಲಿಂಗದಲ್ಲಿ. ನಿನ್ನವ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ತುಮಾರಿ ಹೈಕ್ಯ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ತುಮಾರೆ ಹೈಕ್ಯ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನಿನ್ನವಲ್ಲ ಅನ್ನೋದನ್ನ
ತುಮಾರಿ ನಹಿ ಹೇ ಸ್ತ್ರೀಲಿಂಗದಲ್ಲಿ, ತುಮಾರೆ ನಹಿ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನಿಮ್ಮವು ಅನ್ನೋದನ್ನ ಆಪ್ಕಿ ಹೇ ಸ್ತ್ರೀಲಿಂಗದಲ್ಲಿ, ಆಪ್ಕೆ ಹೇ ಪುಲ್ಲಿಂಗದಲ್ಲಿ. ಪ್ರಶ್ನೆ ಕೇಳ್ಬೇಕಂದ್ರೆ ನಿಮ್ಮವ ಅನ್ನೋದನ್ನ ಆಪ್ಕಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಆಪ್ಕೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನಿಮ್ಮವಲ್ಲ ಅನ್ನೋದನ್ನ ಆಪ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ, ಆಪ್ಕೆ ನಹಿ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ನಮ್ಮವು ಅನ್ನೋದನ್ನ ಹಮಾರಿ ಹೇ, ಇದು ಸ್ತ್ರೀಲಿಂಗದಲ್ಲಾಯ್ತು. ಹಮಾರೆ ಹೇ ಪುಲ್ಲಿಂಗದಲ್ಲಿ. ಪ್ರಶ್ನೆ ಕೇಳ್ಬೇಕಾದ್ರೆ ನಮ್ಮವ ಅನ್ನೋದನ್ನ ಹಮಾರಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಹಮಾರೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಉದಾಹರಣೆಗೆ ಪುಸ್ತಕಗಳು ನಮ್ಮವ, ಕಿತಾಬೆ ಹಮಾರಿ ಹೇ ಕ್ಯಾ. ಸಾಮಾನ್ಗಳು ನಮ್ಮವ, ಸಾಮಾನ್ ಹಮಾರೆ ಹೇ ಕ್ಯಾ. ದುಡ್ಡು ನಮ್ಮದ, ಇಲ್ಲಿ ನಮ್ಮದ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಿ, ಏಕವಚನದಲ್ಲಿ ಬಳಸ್ತೀವಿ. ಆದ್ರೆ ಹಿಂದಿಯಲ್ಲಿ ಪೈಸಾ ಏಕವಚನದಲ್ಲಿ, ಪೈಸೆ ಬಹುವಚನದಲ್ಲಿ. ದುಡ್ಡು ನಮ್ಮದ ಅನ್ಬೇಕಾದ್ರೆ ಇಲ್ಲಿ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಪೈಸೆ ಹಮಾರೆ ಹೇ ಕ್ಯಾ, ಪೈಸೆ ಹಮಾರೆ ಹೇ ಕ್ಯಾ ಅಂತ ಬಳಸ್ತೀವಿ. ನಮ್ಮವಲ್ಲ ಅನ್ನೋದನ್ನ ಹಮಾರಿ ನಹಿ ಹೇ, ಇದು ಸ್ತ್ರೀಲಿಂಗದಲ್ಲಿ, ಹಮಾರೆ ನಹಿ ಹೇ ಪುಲ್ಲಿಂಗದಲ್ಲಿ. ಉದಾಹರಣೆಗೆ ಸೀಟ್ಗಳು ನಮ್ಮವಲ್ಲ, ಸೀಟ್ ಹಮಾರಿ ನಹಿ ಹೇ. ದುಡ್ಡು ನಮ್ಮದಲ್ಲ, ಪೈಸೆ ಹಮಾರೆ ನಹಿ ಹೇ ಅಂತ ಬಳಸ್ತೀವಿ. ಅವನವು ಅವಳವು ಅನ್ನೋದನ್ನ ಉಸ್ಕಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಉಸ್ಕೆ ಹೇ ಪುಲ್ಲಿಂಗದಲ್ಲಿ. ಅದೇ ಅವನವ ಅವಳವ, ಇಲ್ಲಿ ನಾನ ಅಲ್ಲ ಳ. ಅವನವ ಅವಳವ ಅನ್ನೋದನ್ನ ಉಸ್ಕಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಉಸ್ಕೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಅವನವಲ್ಲ ಅವಳವಲ್ಲ ಅನ್ನೋದನ್ನ ಉಸ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ, ಉಸ್ಕೆ ನಹಿ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇದೇ ರೀತಿ ಇವನವು ಇವಳವು ಅನ್ನೋದನ್ನ ಇಸ್ಕಿ ಹೇ ಸ್ತ್ರೀಲಿಂಗದಲ್ಲಿ, ಇಸ್ಕೆ ಹೇ ಪುಲ್ಲಿಂಗದಲ್ಲಿ. ಪ್ರಶ್ನೆ ಕೇಳ್ಬೇಕಂದ್ರೆ ಇವನವ ಇವಳವ ಅನ್ನೋದನ್ನ ಇಸ್ಕಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ, ಇಸ್ಕೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇವನವಲ್ಲ ಇವಳವಲ್ಲ ಇದನ್ನ ಇಸ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ, ಇಸ್ಕೆ ನಹಿ ಹೇ ಪುಲ್ಲಿಂಗದಲ್ಲಿ. ಅವರವು ಅನ್ನೋದನ್ನ ಉನ್ಕಿ ಹೇ ಸ್ತ್ರೀಲಿಂಗದಲ್ಲಿ, ಉನ್ಕೆ ಹೇ ಪುಲ್ಲಿಂಗದಲ್ಲಿ. ಪ್ರಶ್ನೆ ಕೇಳ್ಬೇಕಂದ್ರೆ ಅವರವ ಅನ್ನೋದನ್ನ ಉನ್ಕಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಉನ್ಕೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಉದಾಹರಣೆಗೆ ಕಾರುಗಳು ಅವರವ, ಕಾರುಗಳು ಹಿಂದಿಯಲ್ಲಿ ಕಾರೆ, ಬಹುವಚನದಲ್ಲಿ ಕಾರೆ. ಕಾರೆ ಸ್ತ್ರೀಲಿಂಗ ಏನಂತ ಕೇಳ್ತೀವಿ, ಕಾರುಗಳು ಅವರವ, ಕಾರೆ ಉನ್ಕಿ ಹೇ ಕ್ಯಾ. ದುಡ್ಡು ಅವರದ ಅಂತ ಹೇಳ್ಬೇಕಾದ್ರೆ ಪೈಸೆ ಉನ್ಕೆ ಹೇ ಕ್ಯಾ ಅಂತ ಬಳಸ್ತೀವಿ. ಅವರವಲ್ಲ ಅನ್ನೋದನ್ನ ಉನ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ, ಉನ್ಕೆ ನಹಿ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇವರವು ಅನ್ನೋದನ್ನ ಇನ್ಕಿ ಹೇ ಸ್ತ್ರೀಲಿಂಗದಲ್ಲಿ, ಇನ್ಕೆ ಹೇ ಪುಲ್ಲಿಂಗದಲ್ಲಿ. ಪ್ರಶ್ನೆ ಇವರವ ಅಂತ ಕೇಳ್ಬೇಕಾದ್ರೆ ಇನ್ಕಿ ಹೇ ಕ್ಯಾ ಸ್ತ್ರೀಲಿಂಗದಲ್ಲಿ, ಇನ್ಕೆ ಹೇ ಕ್ಯಾ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇವರವಲ್ಲ ಅಂತ ಹೇಳೋದನ್ನ ಇನ್ಕಿ ನಹಿ ಹೇ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಇನ್ಕೆ ನಹಿ ಹೇ ಪುಲ್ಲಿಂಗದಲ್ಲಿ ಬಳಸ್ತೀವಿ. ಇಲ್ಲಿ ನೀವು ಒಂದು ಜ್ಞಾಪಕ ಇಟ್ಕೋಬೇಕು, ಅಂದ್ರೆ ನಾವು ಹಿಂದಿಯಲ್ಲಿ ವಾಕ್ಯ ಮಾಡ್ಬೇಕಾದ್ರೆ ಯಾವ ವ್ಯಕ್ತಿ ವಸ್ತು ವಿಷಯದ ಬಗ್ಗೆ ಮಾತಾಡ್ತಿದೀವೋ ಆ ವ್ಯಕ್ತಿ ವಸ್ತು ವಿಷಯ ಯಾವ ಲಿಂಗದಲ್ಲಿದೆ ಅದ್ರ ಪ್ರಕಾರ ನಾವು ವಾಕ್ಯ ಮಾಡ್ತೀವಿ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಹೇ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ, ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ. ಅದೇ ಹೇ ಅಂತ ಹೇಳೋದನ್ನ ಇಲ್ಲಿ ಡಾಟ್ ಬರಬೇಕು. ಹೇ ಅಂತ ಹೇಳೋದನ್ನ ನಾವು ಬಹುವಚನದಲ್ಲಿ ಅಥವಾ ಆ ವ್ಯಕ್ತಿಗೆ ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಹಿಂದಿ ವಾಕ್ಯನ ಸುಲಭವಾಗಿ ಮಾಡಬಹುದು, ಹಿಂದಿ ಭಾಷೆಯನ್ನ ಸುಲಭವಾಗಿ ಕಲಿಬಹುದು ಮತ್ತೆ ಮಾತಾಡಬಹುದು ಕೂಡ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.